74 ಏರ್ಪೋರ್ಟ್ಗಳು ಮಾತ್ರ 2014ಕ್ಕಿಂತ ಮುಂಚೆ ಆಪರೇಷನ್ ನಲ್ಲಿದ್ದು, ಇವಾಗ 149 ವಿಮಾನಯಾನಗಳು ಆಪರೇಷನ್ ನಲ್ಲಿದ್ದಾವೆ. ಇನ್ನೂ 8 ವಿಮಾನಯಾನಗಳ ಸ್ಟೇಷನ್ಗಳನ್ನ ನಿರ್ಮಾಣದ ಹಂತದಲ್ಲಿದ್ದಾವೆ. 2014ಕ್ಕಿಂತ ಮುಂಚೆ ಕೇವಲ 74,000 ಕಿಲೋಮೀಟರ್ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಇತ್ತು. ಈ ಒಂದು 10 ವರ್ಷಗಳ ಕಾಲದಲ್ಲಿ 64,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣವನ್ನು ಮಾಡಿ ಇವಾಗ 1,34,000 ಮೇಲ್ಪಟ್ಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಮತ್ತು ಈ ಒಂದು ಬಜೆಟ್ನಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ರೈಲ್ವೆ ಬೋಗಿಗಳನ್ನ ನಮೋ ಬೋಗಿಗಳ ಸ್ಪೀಡ್ ಆ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ಮಾಡಬೇಕನ್ನುವಂತ ಪ್ರಸ್ತಾವನೆಯನ್ನು ಕೂಡ ಈಗಾಗಲೇ ವಿತ್ತ ಸಚಿವರು ತಮ್ಮ ಬಜೆಟ್ ಮಂಡನೆಯಲ್ಲಿ ಮಂಡಿಸಿದ್ದಾರೆ. ಪ್ರಧಾನಮಂತ್ರಿಯವರು ಇವರ ಒಂದು ಸರ್ಕಾರದಲ್ಲಿ ದೇಶದ ಅಭಿವೃದ್ಧಿ ಆಗಬೇಕು, ನೈಸರ್ಗಿಕ ಸಂರಕ್ಷಣೆ ಕೂಡ ಆಗಬೇಕು ಅನ್ನುವಂಥ ಉದ್ದೇಶದಿಂದ COP26 ನಲ್ಲಿ ಪ್ರಧಾನಮಂತ್ರಿಯವರು ಭಾರತ ದೇಶದಲ್ಲಿ ಬರುವಂತ 2030 ಒಳಗಡೆ 50% ರಿನ್ಯೂಬಲ್ ಎನರ್ಜಿಯ ಉತ್ಪಾದನೆ ಆಗಬೇಕನ್ನುವಂಥದ್ದನ್ನ ಈಗಾಗಲೇ ಸರಿಸುಮಾರು 48% ರಿನ್ಯೂವಬಲ್ ಎನರ್ಜಿಯನ್ನು ನಾವು ಈಗ ಮುಟ್ಟಿದ್ದೀವಿ. ಬರುವಂತ 2-3 ವರ್ಷಗಳಲ್ಲಿ ನಮ್ಮ ಗುರಿ ಏನಿತ್ತು 50%ಕ್ಕೆ ರಿನ್ಯೂವಬಲ್ ಎನರ್ಜಿಯನ್ನ ಅದನ್ನು ನಾವು ಮುಟ್ಟುವರಿದ್ದೀವಿ. ಮತ್ತು ಈ ಒಂದು ಅಮೃತ್ ಕಾಲದಲ್ಲಿ ಯುವ ಪೀಳಿಗೆಗೆ ಅಮೃತ ಕರ್ತವ್ಯ ಕಾಲ ಅನ್ನುವಂತ ವಿಶೇಷವಾಗಿ ಯುವ ಪೀಳಿಗೆದವರಿಗೆ ಈ ಒಂದು ಅಮೃತ್ ಕಾಲದಲ್ಲಿ ಮೋದಿ ಸರ್ಕಾರದ ಎಲ್ಲ ಅವಕಾಶಗಳನ್ನ ಯುವ ಪೀಳಿಗೆಗೆ ಮಾಡಿಕೊಟ್ಟು ಅವರಿಗೆ ಕರ್ತವ್ಯಗಳಿಂದ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಂಡು ಮಾಡ್ಕೋಬೇಕನ್ನೋದಿದೆ. ಹೀಗಾಗಿ ಅದು ಒಂದು ಅನೇಕ ಯೋಜನೆಗಳು ಯುವ ಪೀಳಿಗೆ ಕೊಡಲಾಗಿದೆ. ಮತ್ತು ನಾರಿ ಶಕ್ತಿಯ ಮಹಿಳೆಯರನ್ನ ಮೋದಿ ಸರ್ಕಾರದ ಬಹುತೇಕ ಯೋಜನೆಗಳು ಮಹಿಳೆಯರ ಕೇಂದ್ರೀಕೃತವಾಗಿಯೇ ಯೋಜನೆಗಳಿದ್ದಾವೆ. ಇವತ್ತ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣದಲ್ಲಿ ಸುಮಾರು 26.6 ಹೆಣ್ಣ ಮಕ್ಕಳಿಗೆ ಹೆಸರು ಮೇಲೇನೆ ಮನೆ ಕೊಡಲಾಗಿದೆ. ಮತ್ತು 70% ಗಂಡ ಮತ್ತು ಹೆಣ್ಮಕ್ಕಳ ಹೆಸರು ಮೇಲೆ ಆ ಮನೆಯನ್ನ ಕೊಟ್ಟು ಇವತ್ತು ಅವರಿಗೆ ಲಖಪತಿ ದೀದಿ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಕಳು ಲಖಪತಿ ಆಗ್ಬೇಕನ್ನುವಂತ ನರೇಂದ್ರ ಮೋದಿ ಅವರ ಕನಸು. ಆ ನಿಟ್ಟಿನಲ್ಲಿ ಈಗಾಗಲೇ 1 ಕೋಟಿ ದೇಶದಲ್ಲಿ ಬಡ ಹೆಣ್ಮಕ್ಕಳು ಲಖಪತಿ ದೀದಿಗಳಾಗಿದ್ದಾರೆ. ಈ ಬರುವಂತ ಮುಂದಿನ ದಿನಗಳಲ್ಲಿ 2 ಕೋಟಿಯಿಂದ 3 ಕೋಟಿಯವರೆಗೆ ಬಡ ಹೆಣ್ಣುಮಕ್ಕಳಿಗೆ ಲಖಪತಿಯನ್ನ ಮಾಡಬೇಕನ್ನುವಂತ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಮತ್ತು ಇವಾಗ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಹುಡುಗಿಯರಲ್ಲಿ 9 ವರ್ಷದಿಂದ 14 ವರ್ಷದ ಒಳಗಡೆ ಯಾವ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಹೆಣ್ಮಕ್ಕಳು, ಅದನ್ನ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅನ್ನು ಕೊಡಲಾಗ್ತದೆ. ಮತ್ತು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತದ ಸವಲತ್ತುಗಳನ್ನು ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ 5 ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನು ಅದನ್ನು ಕೂಡ ವಿಸ್ತರಿಸಲಾಗಿದೆ. ರೈತರಿಗೋಸ್ಕರ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು 11.8 ಕೋಟಿ ರೈತರ ಖಾತೆಗಳಿಗೆ 2,60,000 ಕೋಟಿ ಹಣವನ್ನು ನೇರವಾಗಿ ಡಿಬಿಟಿಗಳ ಮುಖಾಂತರ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಮತ್ತು ರೈತ ಬೆಳೆದಂತ ಬೆಳೆಗಳಿಗೆ ಕೇವಲ ತನ್ನ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾತ್ರ
ಮಾರ್ಬೇಕನ್ನುವಂತ ರೇಟ್ ಸಿಗ್ಲಿಲ್ಲ ಅಂದ್ರೆ ಅಲ್ಲೇ ಮಾರ್ಬೇಕನ್ನುವಂತ ಒತ್ತಾಯ ಇರಲಾರದ ಕಾರಣಕ್ಕಾಗಿ ಈಗ ರೈತರು ಈ ನಾಮ ಮುಖಾಂತರ ದೇಶದ 1361 ಮಂಡಿಗಳನ್ನ ಅದಕ್ಕೆ ಜೋಡಿಸಿ ಇವತ್ತು 1.8 ಕೋಟಿ ರೈತರು ಆ ಒಂದು ಆನ್ಲೈನ್ ಮುಖಾಂತರ ತಾವು ಬೆಳೆದಂತ ಬೆಳೆಗಳನ್ನ ಮಾರಾಟವನ್ನು ಮಾಡಿ ಸುಮಾರು 3 ಲಕ್ಷ ಕೋಟಿಗೂ ಹೆಚ್ಚು ವಹಿವಾಟವನ್ನು ಮಾಡಿದ್ದಾರೆ. ಯಾವ ರೀತಿ ಕಳೆದ ವರ್ಷದಿಂದ ನ್ಯಾನೋ ಯೂರಿಯಾ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿಯನ್ನ ಮಾಡಿದೆ, ಅದೇ ರೀತಿ ಭಾರತ DAPಯಲ್ಲಿ 100% ಇಂಪೋರ್ಟ್ ಮೇಲೆ ಅವಲಂಬಿತವಾಗಿದೆ. ಈಗ ಭಾರತದಲ್ಲಿ ನ್ಯಾನೋ DAP ಕೂಡ ಸಂಶೋಧನೆಯನ್ನ ಮಾಡಿ ಈಗಾಗಲೇ ರೈತರ ಹೊಲಗಳಲ್ಲಿ ಅದರ ಟ್ರಯಲ್ಗಳನ್ನೆಲ್ಲ ಮುಗಿದಿದೆ. ಈಗ ಉತ್ಪಾದನೆ ಹಂತದಲ್ಲಿ ಬಂದಿದೆ. ಮುಂದಿನ ದಿನದಲ್ಲಿ DAP ನ್ಯಾನೋ ಕೂಡ ನಮ್ಮ ರೈತರಿಗೆ ಒಂದು ಅತಿ ಕಡಿಮೆ ದರದಲ್ಲಿ ಉತ್ಪನ್ನ ಹೆಚ್ಚಾಗುವುದನ್ನ ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡುವಂತ ಆ ಒಂದು ನ್ಯಾನೋ DAP ಕೂಡ ಆಗುವುದಿದೆ. ಮೋದಿ ಸರ್ಕಾರ ಕಳೆದ 10 ವರ್ಷದಲ್ಲಿ ಪಾರದರ್ಶಕ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸಿ ನಿಜವಾದಂತಹ ಪರಿವರ್ತನೆಯನ್ನು, ಟ್ರಾನ್ಸ್ಪರೆನ್ಸಿಯನ್ನು ತಂದಿದ್ದಂತ ಈ ಸರ್ಕಾರ ಇದೆ. ಯಾವ ರೀತಿ 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಆ ಯೋಜನೆಗಳಲ್ಲಿ ಘೋಟಾಳ ಆಯಿತು, ಇದರಲ್ಲಿ ಇಷ್ಟು ಭ್ರಷ್ಟಾಚಾರವಾಯಿತು, ಸ್ವಜನ ಪಕ್ಷಪಾತವಾಯಿತು ಅನ್ನುವಂತ ದುಷ್ಟ ಸರ್ಕಾರ